ಶೇಂಗಾ ಪುಡಿ ಮತ್ತು ಹಾಲಿನ ಪುಡಿ ಮಿಕ್ಸ್ ಮಾಡಿ ಈ ಥರ ಉಂಡೆ ಮಾಡೀನಿ. ಎಲ್ಲರಿಗೂ ನಮಸ್ಕಾರ. ಐಶ್ವರ್ಯ ಉತ್ತರ ಕರ್ನಾಟಕ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಒಂದು ದೊಡ್ಡ ಕಪ್ಪಲ್ಲಿ ಹುರ್ಕೊಂಡು ಸಿಪ್ಪೆ ತೆಗೆದು ಶೇಂಗಾಕ್ಕೆ ಒಂದು 3 ಏಲಕ್ಕಿ ಹಾಕಿ ಮಿಕ್ಸಿ ಮಾಡ್ಕೊಂಡೀನಿ. ಸಣ್ಣಗೆ ಪುಡಿ ಮಾಡ್ಕೊಂಡೀನಿ. ಒಂದು ಪ್ಲೇಟ್ನಾಗ ಹಾಕ್ಕೊಂಡು ಅದಕ್ಕೆ ಅರ್ಧ ಕಪ್ಪಿನಷ್ಟು ಹಾಲಿನ ಪುಡಿ ಹಾಕ್ಕೊಳತ್ತೀನಿ. ಎರಡು ಸೇರಿಸಿ ಮತ್ತು ರಿಟರ್ನ್ ನಾವು ಮಿಕ್ಸರ್ನಾಗ ಪುಡಿ ಮಾಡ್ಕೋಬೇಕು. ಈ ಥರ ಪೇಸ್ಟ್ ಥರ ಆದೈತಿ. ಒಂದು ಪಾತ್ರೆ ಒಳಗೆ ಹಾಕ್ಕೊಂಡಿನಿ ಅದನ್ನ. ಈಗ ನೋಡಿ ಸಾಫ್ಟ್ ಆಗಬೇಕು. ಇನ್ನೊಂದು ಕಡೆ ಇಲ್ಲಿ ನಾನು ಒಂದು ಸಣ್ಣ ಬಟ್ಲದೊಳಗೆ 1.5 ಚಮಚದಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಂಡು ಅದಕ್ಕೆ ಒಂದು 3 ಚಮಚದಷ್ಟು ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡೀನಿ. ಈಗ 1 ಕಪ್ಪಿನಷ್ಟು ಹಾಲು ಹಾಕ್ಕೊಂಡು ಕುದಿಯೋತಕ ಬಿಟ್ಟು ಅದೇ ಕಪ್ಪಲ್ಲೇ 3/4 ಕಪ್ಪಷ್ಟು ಸಕ್ಕರೆ ಹಾಕ್ಕೊಂಡು ಅದಕ್ಕೆ 1.5 ಚಮಚದಷ್ಟು ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳತ್ತೀನಿ. ಈಗ ಅರ್ಧಂಬರ್ಧ ಸಕ್ಕರೆ ಕರ್ಗದ ಮ್ಯಾಗ ಪೂರ್ತಿ ಕರ್ಗಿರ್ತದೆ ಸಕ್ಕರೆ. ಈ ಸದ್ದು ಅದಕ್ಕೆ ಪೇಸ್ಟ್ ಮಾಡಿದ್ದೇನು ಶೇಂಗಾ ಹಾಲಿನ ಪುಡಿ ಐತಲ್ಲ ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಈಗ ಅದಕ್ಕೆ ಕಾರ್ನ್ಫ್ಲೋರ್ ಮಿಕ್ಸ್ ಮಾಡ್ಕೊಂಡಿದ್ದ ಹಾಲನ್ನು ಹಾಕ್ಕೊಂಡು ಚೆಂದಾಗೆ ಸ್ವಲ್ಪ ಗಟ್ಟಿ ಆಗುತ್ತಾನೆ ಅದಕ್ಕೆ ಕುದಿಸ್ಕೊಳತ್ತೀನಿ. ಹಂಗೆ ಚಮಚಲ್ಲೇ ತಿರುವಾಡ್ಬಿಟ್ಟು ಇವಾಗ ಗ್ಯಾಸ್ ಆಫ್ ಮಾಡಿ ಒಂದು 5 ನಿಮಿಷ ಆರಕ್ಕೆ ಬಿಟ್ಟಿನಿ. ಈಗ ಆರೈತಿ ಸದ್ದೀಗ ಒಂದು ಪ್ಲೇಟ್ ಒಳಗೆ ಸಣ್ಣ ಸಣ್ಣ ಉಂಡೆ ಮಾಡ್ಕೊಂಡು ಹಾಕ್ಕೊಳತ್ತೀನಿ. ಈ ಥರ ಉಂಡೆ ಮಾಡಿಕೊಂಡು ಯಾವಾಗಾದರೂ ಒಂದು ಸಲ ತಿನ್ಬೋದು. ಥ್ಯಾಂಕ್ ಯು.